ಶ್ರೀಕೃಷ್ಣನ ಮಾಯೆ ತುಂಬ ಅದ್ಭುತವಾದಂತಹದ್ದು. ಹೀಗೆ ಒಮ್ಮೆ ಸುಧಾಮ ಕೃಷ್ಣನ ಬಳಿ ಬರ್ತಾನೆ. ಕೃಷ್ಣನ ಬಳಿ ಬಂದಂತಹ ಸುಧಾಮ, ಕೃಷ್ಣ, ನಾನು ನಿನ್ನ ಮಾಯೆಯನ್ನು ನೋಡಬೇಕು. ಕೃಷ್ಣ, ನೀನು ಇವಾಗ ನನಗೆ ನಿನ್ನ ಮಾಯೆಯನ್ನು ತೋರಿಸಲೇಬೇಕು ಅಂತ ಕೇಳ್ತಾನೆ. ಕೃಷ್ಣ ಸುಧಾಮನ ಮಾತುಗಳನ್ನು ಕೇಳಿಸ್ಕೊಳ್ತಾನೆ. ಸುಧಾಮನ ಮಾತುಗಳನ್ನು ಕೇಳಿಸ್ಕೊಂಡ್ರೂ ಸಹ ಅವನ ಮಾತುಗಳನ್ನು ಕೇಳಿಸಿಕೊಳ್ಳದವನ ಹಾಗೆ ಸುಮ್ಮನಾಗ್ಬಿಡ್ತಾನೆ. ಸುಧಾಮ ಬಿಡಬೇಕಲ್ಲ. ಸುಧಾಮ ಮತ್ತೆ ಕೃಷ್ಣ, ನೀನು ನನಗೆ ನಿನ್ನ ಮಾಯೆಯನ್ನು ತೋರಿಸಲೇಬೇಕು ಅಂತ ತುಂಬ ಹಠ ಮಾಡಿ ಅಲ್ಲೇ ಕುಳಿತುಕೊಂಡ್ಬಿಡ್ತಾನೆ. ಕೃಷ್ಣ ಸುಧಾಮನಿಗೆ ಒಂದು ಮಾತನ್ನು ಹೇಳ್ತಾನೆ. ನೋಡು ಸುಧಾಮ, ಅದಕ್ಕಾಗಿ ಒಂದು ಸಮಯ ಅನ್ನೋದು ಬರುತ್ತೆ, ಅದಕ್ಕಾಗಿ ಒಂದು ದಿನ ಅನ್ನೋದು ಬರುತ್ತೆ. ಆ ಸಮಯ ಆ ದಿನ ಬಂದಾಗ ಖಂಡಿತವಾಗಿಯೂ ನಾನು ನಿನಗೆ ನನ್ನ ಮಾಯೆಯನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ. ಅದೊಂದು ದಿನ ಕೃಷ್ಣ ಮತ್ತು ಸುಧಾಮ ಇಬ್ಬರು ಗೋಮತಿ ನದಿಯಲ್ಲಿ ಸ್ನಾನವನ್ನು ಮಾಡೋದಕ್ಕೆ ಅಂತ ಹೋಗ್ತಾರೆ. ಕೃಷ್ಣ ಮತ್ತು ಸುಧಾಮ ಇಬ್ಬರು ಗೋಮತಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಕೃಷ್ಣ ತುಂಬ ಬೇಗ ತನ್ನ ಸ್ನಾನವನ್ನು ಮುಗಿಸಿ ದಡದ ಭಾಗಕ್ಕೆ ಬಂದುಬಿಡ್ತಾನೆ. ಸುಧಾಮ ಇನ್ನೂ ನದಿಯ ಭಾಗದಲ್ಲೇ ಅಂದರೆ ನದಿಯ ನೀರಿನಲ್ಲೇ ಸ್ನಾನವನ್ನು ಮಾಡ್ತಾ ಇರ್ತಾನೆ. ಸುಧಾಮ ಒಮ್ಮೆ ನೀರಿನಲ್ಲಿ ಮುಳುಗಿ ಎದ್ದು ನೋಡ್ತಾನೆ. ಕೃಷ್ಣ ದಡದ ಮೇಲೆ ನಿಂತ್ಕೊಂಡು ತನ್ನ ವಸ್ತ್ರವನ್ನು ಬದಲಾಯಿಸ್ಕೊಳ್ತಾ ಇರ್ತಾನೆ. ಸುಧಾಮ ಮತ್ತೊಮ್ಮೆ ನೀರಿನಲ್ಲಿ ಮುಳುಗಿ ಎದ್ದು ನಿಂತ್ಕೊಂಡು ನೋಡ್ತಾನೆ. ದಡದ ಮೇಲೆ ಕೃಷ್ಣ ಕಾಣೋದೇ ಇಲ್ಲ. ಸುಧಾಮನಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾನೆ, ಎಲ್ಲಿಯೂ ಸಹ ಕೃಷ್ಣ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದೇ ಸಮಯಕ್ಕೆ ನದಿಯ ನೀರಿನ ಪ್ರವಾಹ ತುಂಬ ಹೆಚ್ಚಾಗ್ಬಿಡುತ್ತೆ. ಆ ನದಿಯ ನೀರಿನ ಪ್ರವಾಹಕ್ಕೆ ಸಿಕ್ಕಿದಂತಹ ಸುಧಾಮ ತುಂಬ ದೂರ ಆ ನದಿಯ ನೀರಿನಲ್ಲೇ ಕೊಚ್ಕೊಂಡು ಹೊರಟೋಗ್ಬಿಡ್ತಾನೆ. ಸುಧಾಮ ಹಾಗೋ ಹೀಗೋ ಕಷ್ಟಪಟ್ಟು ದಡವನ್ನು ಸೇರ್ಕೊಳ್ತಾನೆ. ದಡದ ಭಾಗಕ್ಕೆ ಬಂದು ನಿಂತು ನೋಡ್ತಾನೆ. ಸುಧಾಮನ ಕಣ್ಣಿಗೆ ಹೊಸದಾದಂತಹ ಜಾಗ, ಹೊಸದಾದಂತಹ ಪ್ರಪಂಚ ಎಲ್ಲವೂ ಸಹ ಕಾಣಿಸ್ತಾ ಇರುತ್ತೆ. ಸುಧಾಮನಿಗೆ ತುಂಬ ಗಾಬರಿ, ತುಂಬ ಗಾಬರಿಯಿಂದನೇ ತನ್ನ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಎಲ್ಲಿ ನನ್ನ ಊರು ಅಂತ ಹುಡುಕಾಡುತ್ತಾ, ಎಲ್ಲಿ ಕೃಷ್ಣ ಹುಡುಕಾಡುತ್ತಾ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸುಧಾಮನ ಎದುರಿಗೆ ವಿನಾಯಕಿ ಎಂಬ ಒಂದು ಹೆಣ್ಣು ಆನೆ ಕಾಣಿಸ್ಕೊಳ್ಳುತ್ತೆ. ವಿನಾಯಕಿ ಎಂಬ ಹೆಣ್ಣು ಆನೆ ಸುಧಾಮನ ಕೊರಳಿಗೆ ಹೂವಿನ ಹಾರವನ್ನು ಹಾಕುತ್ತೆ. ಆ ಆನೆಯ ಹಿಂದೆ ತುಂಬ ಜನ ಸೈನಿಕರು ಬರ್ತಿರ್ತಾರೆ. ತುಂಬ ಜನ ಬರ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ಸೈನಿಕರು ಹಾಗೆ ಜನ ಎಲ್ಲರೂ ಸುಧಾಮನನ್ನು ನೋಡಿ, ಆ ವಿನಾಯಕಿ ಹೂವಿನ ಹಾರವನ್ನು ಹಾಕಿರೋದನ್ನು ನೋಡಿ, ನಮ್ಮ ಮಹಾರಾಜರಿಗೆ ಜಯವಾಗಲಿ, ನಮ್ಮ ಮಹಾರಾಜರಿಗೆ ಜಯವಾಗಲಿ, ನಮ್ಮ ಮಹಾರಾಜರಿಗೆ ಜಯವಾಗಲಿ ಅಂತ ಘೋಷಣೆಗಳನ್ನು ಕೂಗ್ತಿರ್ತಾರೆ. ಸುಧಾಮನಿಗೆ ತುಂಬ ಆಶ್ಚರ್ಯ. ಏನಪ್ಪ ಇವರು ನನ್ನನ್ನು ನೋಡಿ ಮಹಾರಾಜರು ಅಂತ ತಿಳ್ಕೊಂಡಿದ್ದಾರಲ್ಲ, ನಾನು ಯಾವ ಮಹಾರಾಜ, ನಾನೊಬ್ಬ ಸಾಮಾನ್ಯನಾದಂತಹ ಮನುಷ್ಯ. ಸುಧಾಮ ಅಲ್ಲಿದ್ದಂತಹ ಎಲ್ಲ ಸೈನಿಕರಿಗೂ ಹೇಳ್ತಾನೆ, ನೋಡಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಯಾವ ರಾಜ್ಯದ ಮಹಾರಾಜನೂ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಸಾಮಾನ್ಯನಾದ ಮನುಷ್ಯ. ಈ ರೀತಿಯಾಗಿ ನದಿಯ ನೀರಿನ ಪ್ರವಾಹಕ್ಕೆ ಸಿಕ್ಕಿ ಈ ಭಾಗಕ್ಕೆ ಬಂದುಬಿಟ್ಟಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ಆ ಸೈನಿಕರಲ್ಲಿದ್ದಂತಹ ಒಬ್ಬ ಸೈನಿಕ ಬಂದು, ಮಹಾರಾಜರೇ, ಇದು ಮಾಯಾಪುರಿ. ಹೀಗೆ ಕೆಲ ದಿನಗಳ ಹಿಂದೆ ನಮ್ಮ ಮಹಾರಾಜರು ಮರಣವನ್ನು ಹೊಂದಿದ್ರು. ಮಾಯಾಪುರಿಯ ಸಂಪ್ರದಾಯದ ಪ್ರಕಾರವಾಗಿ ವಿನಾಯಕಿ ಯಾರ ಕೊರಳಿಗೆ ಹಾರವನ್ನು ಹಾಕ್ತಾಳೋ ಅಂಥವರೇ ಈ ಮಾಯಾಪುರಿಯ ರಾಜ್ಯಕ್ಕೆ ಮಹಾರಾಜರಾಗ್ತಾರೆ. ಈಗ ನಮ್ಮ ವಿನಾಯಕಿ ನಿಮ್ಮ ಕೊರಳಿಗೆ ಹೂವಿನ ಹಾರವನ್ನು ಹಾಕಿದ್ದಾಳೆ. ಇನ್ನು ಮುಂದೆ ಈ ರಾಜ್ಯಕ್ಕೆ ನೀವೇನೇ ಮಹಾರಾಜರಿಗೆ ಜಯವಾಗಲಿ ಅಂತ ಮತ್ತೆ ಕೂಗೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಸುಧಾಮನಿಗೆ ತುಂಬ ಖುಷಿ, ತುಂಬ ಸಂತೋಷ. ರಾಜ್ಯಕ್ಕೆ ಮಹಾರಾಜ್ಯ, ಹಣ, ಐಶ್ವರ್ಯ ಎಲ್ಲವೂ ಸಹ ದೊರೆಯುತ್ತೆ. ಸುಧಾಮನನ್ನು ಮೆರವಣಿಗೆಯನ್ನು ಮಾಡಿಕೊಂಡು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಸುಧಾಮನಿಗೆ ಇನ್ನೂ ಮದುವೆ ಸಹ ಆಗಿರೋದಿಲ್ಲ. ಸುಧಾಮನಿಗೆ ಪಕ್ಕದ ರಾಜ್ಯದ ರಾಜಕುಮಾರಿಯನ್ನು ಕೊಟ್ಟು ಮದುವೆಯನ್ನು ಸಹ ಮಾಡ್ಕೊಳ್ತಾರೆ. ಸುಧಾಮನ ಜೀವನ ತುಂಬ ಚೆನ್ನಾಗಿರುತ್ತೆ. ಸುಧಾಮನಿಗೆ ಇಬ್ಬರು ಮಕ್ಕಳನ್ನು ಸಹ ಆಗ್ತಾರೆ. ದಿನಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಅದೊಂದು ದಿನ ಸುಧಾಮನ ಪತ್ನಿ ಮರಣವನ್ನು ಹೊಂದ್ಬಿಡ್ತಾಳೆ. ಸುಧಾಮನಿಗೆ ತುಂಬ ದುಃಖ. ತನ್ನ ಪತ್ನಿಯನ್ನು ಕಳ್ಕೊಂಡಿರ್ತಾನೆ. ತುಂಬ ದುಃಖಿತನಾಗಿರ್ತಾನೆ. ಪತ್ನಿಯ ಅಂತಿಮ ಸಂಸ್ಕಾರವನ್ನು ನಡೆಸಬೇಕು. ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇರ್ತಾರೆ. ಸುಧಾಮನ ಬಳಿಗೆ ಕೆಲವೊಂದಷ್ಟು ಜನ ಸೈನಿಕರು ಬರ್ತಾರೆ. ಬಂದಂತಹ ಸೈನಿಕರು, ಮಹಾಪ್ರಭುಗಳೇ, ನೀವು ಸಹ ಸಿದ್ಧರಾಗಿ, ನೀವು ಸಹ ನಿಮ್ಮ ಪತ್ನಿಯ ಜೊತೆಯಲ್ಲಿ ವೈಕುಂಠಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸುಧಾಮನಿಗೆ ಗಾಬರಿಯಾಗ್ಬಿಡುತ್ತೆ. ಏನಪ್ಪ ಇದು, ನನ್ನ ಪತ್ನಿಯ ಜೊತೆ ನಾನು ಸಹ ವೈಕುಂಠಕ್ಕೆ ಹೋಗಬೇಕಾ? ಇಲ್ಲಿಯ ತನಕ ಸುಧಾಮ ತನ್ನ ಪತ್ನಿಯ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಿರ್ತಾನೆ. ತನ್ನ ಪತ್ನಿಯ ಸಾವಿನ ಬಗ್ಗೆ ದುಃಖಿತನಾಗಿರ್ತಾನೆ. ಈಗ ಸುಧಾಮನಿಗೆ ತನ್ನ ಬಗ್ಗೆ ಯೋಚನೆ ಪ್ರಾರಂಭವಾಗ್ಬಿಡುತ್ತೆ. ತನ್ನ ಜೀವದ ಬಗ್ಗೆ ಯೋಚನೆ ಪ್ರಾರಂಭವಾಗ್ಬಿಡುತ್ತೆ. ಸುಧಾಮ ಅಲ್ಲಿದ್ದಂತಹ ಎಲ್ಲ ಸೈನಿಕರಿಗೂ, ಪ್ರಜೆಗಳಿಗೂ ಎಲ್ಲರಿಗೂ ಹೇಳ್ತಾನೆ, ನೋಡಿ ನಿಮ್ಮ ರಾಜ್ಯದ ಮಹಾರಾಜನ ಪಟ್ಟವೂ ಸಹ ನನಗೆ ಬೇಡ, ಈ ಹಣ ಬೇಡ, ಐಶ್ವರ್ಯ ಬೇಡ, ಯಾವುದನ್ನು ಸಹ ಬೇಡ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನನ್ನ ಪಾಡಿಗೆ ನನ್ನ ಊರಿಗೆ ಹೋಗ್ಬಿಡ್ತೀನಿ, ದಯಮಾಡಿ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾನೆ. ಏನೇ ಕೇಳಿದ್ರು ಅಲ್ಲಿದ್ದಂತಹ ಸೈನಿಕರು ಹೇಳುವಂತಹದ್ದು, ಇದು ಮಾಯಾಪುರಿಯ ಸಂಪ್ರದಾಯ, ನೀವು ನಿಮ್ಮ ಪತ್ನಿಯ ಜೊತೆ ವೈಕುಂಠಕ್ಕೆ ಹೋಗಲೇಬೇಕು, ಚಿತೆಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಸುಧಾಮ ಸೈನಿಕರ ಬಳಿಯೆಲ್ಲ ಒಂದು ಮಾತನ್ನು ಕೇಳ್ಕೊಳ್ತಾನೆ. ನೋಡಿ,
ನನ್ನ ಸಂಪ್ರದಾಯದ ಪ್ರಕಾರವಾಗಿ ನಾನು ವೈಕುಂಠಕ್ಕೆ ಹೋಗುವ ಮುನ್ನ, ಅಂದರೆ ಚಿತೆಯನ್ನು ಏರುವ ಮುನ್ನ ನಾನು ಗೋಮತಿ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು, ಇದು ನನ್ನ ಸಂಪ್ರದಾಯ, ದಯಮಾಡಿ ಇದೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾನೆ. ಸರಿ, ಗೋಮತಿಯ ನದಿಯ ಭಾಗಕ್ಕೆ ಬರ್ತಾನೆ ಸುಧಾಮ. ಬಂದು ನೀರಿನ ಒಳಗಡೆ ಹೋಗಿ ನೀರಿನಲ್ಲಿ ಮುಳುಗಿ, ಕೃಷ್ಣ ನೀನೇ ನನ್ನನ್ನು ಕಾಪಾಡಬೇಕಪ್ಪ ಅಂತ ನೀರಿನಲ್ಲಿ ಮುಳುಗಿ ಎದ್ದು ನಿಂತ್ಕೊಂಡು ನೋಡ್ತಾನೆ. ದಡದ ಭಾಗದಲ್ಲಿ ಕೃಷ್ಣ ತನ್ನ ವಸ್ತ್ರವನ್ನು ಬದಲಾಯಿಸ್ಕೊಳ್ತಾ ಇರ್ತಾನೆ. ಕೃಷ್ಣನನ್ನು ನೋಡ್ತಾನೆ. ಸುಧಾಮನಿಗೆ ಆಶ್ಚರ್ಯ, ತುಂಬ ಗಾಬರಿ ಆಗ್ಬಿಡ್ತಾನೆ. ಮತ್ತು ಸುಧಾಮ ಅಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾನೆ. ಸುಧಾಮ ಓಡೋಡಿ ಆ ನದಿಯ ನೀರಿನಿಂದ ಹೊರಗಡೆ ಬಂದು ಓಡೋಡಿ ಬಂದು ಕೃಷ್ಣನನ್ನು ತಬ್ಬಿ ಹಾಗೆ ಅಳುತ್ತಾ ತಬ್ಬಿ ನಿಂತ್ಕೊಂಡ್ಬಿಡ್ತಾನೆ. ಕೃಷ್ಣನಿಗೆ ಎಲ್ಲವೂ ಅರ್ಥವಾಗುತ್ತೆ. ಸುಧಾಮನಿಗೆ ಏನೇನಾಯಿತು, ಏನೇನು ನಡೆದಂತಹ ಎಲ್ಲವೂ ಸಹ ಅರ್ಥವಾಗುತ್ತೆ. ಸುಧಾಮ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನಗೇನೇನಾಯಿತು ಅಂತ ಎಲ್ಲವೂ ಸಹ ನಿನಗೆ ತಿಳಿದಿದೆ ಅಂತ. ಕೃಷ್ಣ, ನೀನು ನನಗೆ ಒಂದು ಸತ್ಯವನ್ನು ಹೇಳು, ನಾನು ಕಂಡಂತಹದ್ದು, ನಾನು ಹೋಗಿದ್ದಂತಹದ್ದು, ನಾನು ಅನುಭವಿಸಿದಂತಹದ್ದು ಎಲ್ಲವೂ ಸತ್ಯನಾ, ಇದು ನಿಜವಾಗಿಯೂ ನಡೆಯುವಂತಹದ್ದ, ನನಗೆ ಸತ್ಯವನ್ನು ತಿಳಿಸ್ಕೊಡು ಅಂತ ಅಂದ್ಬಿಟ್ಟು ಸುಧಾಮ ಕೃಷ್ಣನ ಬಳಿ ಕೇಳ್ತಾನೆ. ಆಗ ಕೃಷ್ಣ ಸುಧಾಮನಿಗೆ, ಸುಧಾಮ ನೀನು ಅಲ್ಲಿ ಹೋಗಿದ್ದಂತಹದ್ದು ಸತ್ಯ, ನೀನು ನೋಡಿದಂತಹದ್ದು ಕಂಡಿದ್ದಂತಹದ್ದು ಎಲ್ಲವೂ ಸಹ ಸತ್ಯ, ನೀನು ಅನುಭವಿಸಿದಂತಹದ್ದು ಎಲ್ಲವೂ ಸಹ ಸತ್ಯ, ನಾನು ನಿನ್ನ ಮುಂದೆ ಈಗ ಇರುವಂತಹದ್ದು ಸತ್ಯ, ನೀನು ಸುಧಾಮನಾಗಿ ಇಲ್ಲಿ ನಿಂತಿರುವುದೂ ಸಹ ಸತ್ಯ, ಎಲ್ಲವೂ ಸಹ ಸತ್ಯ. ನನ್ನ ಸಂಪರ್ಕದಲ್ಲಿ ಯಾರು ಯಾವಾಗಲೂ ಸಹ ಇರುತ್ತಾರೋ ಅಂಥವರಿಗೆ ನನ್ನ ಮಾಯೆಯ ಪ್ರಭಾವ ತಟ್ಟುವುದಿಲ್ಲ. ನನ್ನ ಸಂಪರ್ಕದಿಂದ ಯಾರು ದೂರದಲ್ಲಿರ್ತಾರೋ ಅಂಥವರಿಗೆ ನನ್ನ ಮಾಯೆಯ ಪ್ರಭಾವ ತಟ್ಟುತ್ತದೆ. ಸುಧಾಮ ಬಾ, ಸಮಯ ಆಯಿತು, ಮನೆಗೆ ಹೋಗೋಣ ಅಂತ ಸುಧಾಮನ ಹೆಗಲಿನ ಮೇಲೆ ಕೈ ಹಾಕ್ಕೊಂಡು ಸುಧಾಮನ ಜೊತೆ ತಮಾಷೆಯನ್ನು ಮಾಡುತ್ತಾ ಸುಧಾಮನ ಜೊತೆ ಕೃಷ್ಣ ಮನೆಯ ಕಡೆ ನಡ್ಕೊಂಡು ಹೋಗ್ತಾನೆ. ಇದು ಸ್ನೇಹಿತರೆ ಶ್ರೀಕೃಷ್ಣನ ಮಾಯೆ ಅಂದರೆ ಯಾವ ರೀತಿಯಾಗಿರುತ್ತದೆ ಅಂತ. ಎಲ್ಲರಿಗೂ ಆ ಕೃಷ್ಣ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.